ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎದುರಿಗೆ ನಿಂತು ನಾನೇ ಹೋರಾಟ ಮಾಡಿ ಚಾಲು ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ಬಹುಶಃ ಸಮಯದ ಅಭಾವದ ಒಲಿವನದೇ ನೀವು ರಸ್ತೆಗಳನ್ನು ಕೇಳಿದ್ರಿ. ಫಸ್ಟ್ ನಾನು ಆರಿಸಿ ಬಂದ ಮ್ಯಾಗೆ 20 ಕೋಟಿ ರೂಪಾಯಿ ರಸ್ತೆಯನ್ನು ನಿಮಗೆ ಕೊಟ್ಟಿವಿ, ನಿಮ್ಮ ಇದಕ್ಕೆ ಕೊಟ್ಟಿನಿ 20 ಕೋಟಿ ರೂಪಾಯಿ ರಸ್ತೆ. ಈಗ ನೋಡಿರಿ, ನಾ ಬರಾಕರೆ ನೀವು ಇಲ್ಲಿದ ರಸ್ತೆ ಇಲ್ಲ, ಆ ಉಮರಾಣಿದಿಂದ ಆ ಕಡೆ ಕೆರೂರು ತನ ಈ ಕಡೆ 2-3 ಕಿಲೋ ರಸ್ತೆ ಚಿಂಚಲಿಯವ್ರು ಹಿಡಿದಾರ, ಅವರೇ ಕೊಟ್ಟಿವಿ. ಮತ್ತು ಅದೇ ಇಂಥ ರೋಡೇ ಏನಪ್ಪ ಅಂದ್ರೆ ಅವ್ರು ಚಿಂಚಲಿಯವ್ರದ್ದು ಇನ್ನೂ ಒಂದು ರೋಡ್ ಅಂದ್ರೆ ಅಲ್ಲಿ ವಿಜಾಪುರ ಜಿಲ್ಲಾದಾಗ ಕೊಟ್ಟೀನಿ. ಒಟ್ಟಿನಲ್ಲಿ ಇಂಗನಾಳ ಮತ್ತು ಗುಗದಡ್ಡಿಗೂ ಸಹಿತ ರೋಡ್ ಇದ್ದಿಲ್ಲ, ಅಲ್ಲಿ ಭಯಂಕರ ರೋಡಿನ ಅಭಾವ ಅಂದ್ರೆ ರೋಡಿನ ತೊಂದರೆ ಇತ್ತು, ಅವು ಎರಡೂ ಕೂಡಿಸ್ಕೊಟ್ಟೀನಿ. ಈಗ ಸದ್ಯ ನಿನ್ನಿಂದ ಮೊನ್ನೆ ಚಿಂಚಣಿಯವ್ರನ್ನ ಈ ನಮಗೆ ಹಳಿ ಉಮರಾಣಿಗೆ ಬೇಕಾಗ್ಯದ್ರಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಲೆಟರ್ ತೊಗೊಂಡು ಹೋಗ್ಯಾರ. ಆಯ್ತು ರೀ, ನಾನು ಹೇಳ್ತೀನಿ, ನೀವು ಇಟ್ಟು ಮನಸ್ಸು ಮಾಡಿದ್ರೆ ಒಳ್ಳೇದಾಗ್ತೈತಿ ಅಂತ ಹೇಳಿ. ಈ ಕ್ಷೇತ್ರ ಯಾವ ಪುಣ್ಯಾತ್ಮ ಹೊಡೆದಾನು ನನಗೆ ಗೊತ್ತಿಲ್ಲ. ಸೈಂಟಿಫಿಕ್ ಅಂದ್ರೆ ಇದು ಸಾಧಾರಣ 172 ಕಿಲೋಮೀಟರ್ ಉಮರಾಣಿದಿಂದ ಶಿವಣಿಗೆ ಶಿವಣಿಗೆ ಒಂದು ತಾಂಡ ಬರ್ತೈತಿ LT. ಆ LT 172 ಕಿಲೋಮೀಟರ್ ಐತಿ. ಆದ್ರೆ ಈ ಕಡೆ ಹೆಚ್ಚಿಗೆ ಮಾಡ್ಲಿಕ್ಕೆ ನಾವು ಇದರ ಮುಖಾಂತರ ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನರಿಗೆ ಒಂದು ಕಳಕಳಿದ ವಿನಂತಿ ಮಾಡ್ತೀನಿ. ಅಂದ್ರೆ ತಾವು 9ನೇ ತಾರೀಕಿಗೆ ಮತಗಟ್ಟೆಯಲ್ಲಿ ಬಂದು ತಪ್ಪದೆ ಮತ ಚಲಾಯಿಸಬೇಕಂತ ತಮ್ಮಲ್ಲಿ ವಿನಂತಿ. रिफाइन करते हैं, क्रूड ऑयल को इंपोर्ट करते, फिर रिफाइंड प्रोडक्ट्स, सिर्फ पेट्रोल डीजल नहीं, उसके हट करके भी बहुत सारे प्रोडक्ट्स एक्सपोर्ट होते हैं. सो 2 विषय था प्रधानमंत्री जी के मन में कि जनता को डीजल या पेट्रोल दाम बढ़ना नहीं है. दूसरा, हमारे देश में सप्लाई भरपूर होना चाहिए, जिससे कोई शॉर्टेज, कमी वगैरह होना नहीं चाहिए. इस कारण हम एक्सपोर्ट करने वाले रिफाइनरीज के ऊपर भी एक टैक्स लगाया कि इस रेट से कम आप बेचना, एक्सपोर्ट करना नहीं है, और देश में अवेलेबल रखिए जो भी पेट्रोल या डीजल और ATF. सो सप्लाई भरपूर रहने के लिए रिफाइनरीज के ऊपर, और सप्लाई जितने भी दाम हो उधर सरकार हमारे ऊपर रेट का बर्डन लेगी, उस बोझ को उठाएगी, और जनता के ऊपर प्राइस नहीं पड़ेगी. अगर ऑयल मार्केटिंग कंपनीज को ये सपोर्ट नहीं मिलता, जनता को ज्यादा प्राइस देना पड़ेगा हर 1 लीटर पेट्रोल के लिए या हर 1 लीटर डीजल के लिए. सो उनके लिए ये बेनिफिट नहीं है. उसका उनके ऊपर जो शॉक हो रहा है विदेश में प्राइस बढ़ाने के कारण, उस शॉक को सरकार ले रही है, जिससे जनता के ऊपर वो रेट बढ़ना नहीं होगा. जस्ट शोज हाउ पेटी दे कैन बिकम. इससे नीचापन दिखाने के लिए मुझे कुछ और रास्ता दिखता नहीं है. नीचे आप होना चाहते हो तो इसी रास्ते पर होएंगे, इसीलिए ये से बयान आ रहा. जनता का राहत दिलाने वाले बात में भी राजनीति. ಬಳಸಬಹುದು, ಆದರೆ ದೀಪವನ್ನು ಹಚ್ಚಲು ಶ್ರೀ ನಾಗೇಂದ್ರ ಪ್ರಸಾದ್ಗೆ ಭಾರತೀಯ ಆಡಳಿತ ಸೇವೆ ಮಾನ್ಯವನ್ನು ಅಂತರ
ಪ್ರತಿಷ್ಠೆಗೆ ನೀಡಿದಂಥ ಭಾರತದ ದೇಶ ಅನೇಕ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಳ್ಳಾರಿ ಇವರಿಗೆ ಹೆಮ್ಮೆಯ ಗೌರವದ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಮಹಿಳೆಯೊಂದು ಪುರುಷರೊಂದು ಅದರಲ್ಲಿ ವ್ಯತ್ಯಾಸ ಮಾಡುವಂಥ ಅವಕಾಶಗಳು ನನಗೇನು ಕಾಣ್ತಾ ಇಲ್ಲ. ತುಂಬ ಡಿಪಾರ್ಟ್ಮೆಂಟ್ಸಲ್ಲಿ ಮಹಿಳೆಯರ ಪ್ರೆಸೆನ್ಸ್ ತುಂಬ ಇದೆ, ಅದರಲ್ಲೂ ಸರ್ಕಾರಿ ಇಲಾಖೆಗಳಲ್ಲಿ. ಮತ್ತು ಮಹಿಳೆಯರು, ನಾನು ಇದನ್ನೊಂದು ಮಾತು ಹೇಳ್ಬಿಡ್ತೇನೆ, ಇಫ್ ಐ ಕ್ಯಾನ್ ಟೆಲ್ ದಿಸ್, ಮಹಿಳೆಯರು ತುಂಬ ಮಮತೆಯಿಂದ ಅಟೆಂಡ್ ಮಾಡ್ತಾರೆ ಕೆಲಸಗಳನ್ನ. ಅಟೆಂಡ್ ಮಾಡುವಾಗ ಲಾಜಿಕ್ ತುಂಬ ಕಡಿಮೆ ಇರುತ್ತೆ. ಯಾರೋ ನಮ್ಮ ಹತ್ರ ಬಂದಿದ್ದಾರೆ ಅಂದರೆ ಅದನ್ನು ಮಮತೆಯಿಂದ ಟ್ರೀಟ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಮಹಿಳೆಯರದ್ದು. ಅನಿಮಿಕ್ ಇದ್ದಾರೆ, ರಕ್ತಹೀನತೆಯಿಂದ ಬಳಲ್ತಾರೆ. ಇಟ್ಸ್ ಎ ಡಿಸ್ಟರ್ಬಿಂಗ್ ಫಿಗರ್, ತುಂಬ ಡಿಸ್ಟರ್ಬಿಂಗ್ ಫಿಗರ್ಸ್ ಇದೆ. ಆದ್ದರಿಂದ ನಾವು ಈಗ KMERC ಫಂಡ್ ಕೆಳಗೆ ಒಂದು ಪೌಷ್ಟಿಕ ಕಾರ್ಯಕ್ರಮ ಮಕ್ಕಳಿಗಾಗಿ ಮತ್ತು 12 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ, ಹದಿಹರೆಯದವರಿಗೆ ಒಂದು ಪ್ರತ್ಯೇಕ ಪೌಷ್ಟಿಕ ಕಾರ್ಯಕ್ರಮ ಮಾಡಬೇಕು ಅಂತ ನಾವೀಗ ಒಂದು ಜಾರಿ ಮಾಡಿದ್ದೇವೆ. ಎಷ್ಟು ಜನ ನಾವು ಅದನ್ನು ಪಡ್ಕೊಂಡಿದ್ದೀವಿ ಅಂತಕ್ಕಂತಹದನ್ನು ನಾವಿವತ್ತು ನೋಡಬೇಕಾಗಿರ್ತಕ್ಕಂಥದ್ದು. ಬಹಳ ಭಿನ್ನವಾಗಿ ಇರ್ತಕ್ಕಂಥ ಸಮುದಾಯ ರಾತ್ರಿ ಪಾಳಿ ದುಡಿಮೆಗಳು. ಇಟ್ಸ್ ಅ ಬಿಗ್ ಚಾಲೆಂಜ್. ಇವತ್ತಿಗೂ ಕೂಡ ನಾವು ನಮ್ಮ ವೈದ್ಯರು, ನರ್ಸ್, ಕಂಡಕ್ಟರ್, ಏರ್ ಹೋಸ್ಟರ್ಸ್ ಅವರ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆನೂ ಕೂಡ ನಾವು ಬಹಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕಾಗಿರ್ತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.